ಸಂಸ್ಥೆ ಬೆಳೆಸೋ ದೇವರುಗಳಿಗೆ ಹಿಂಗೆ ಮೇಲ್ಕೋಟೆಗೆ ಹೋಗ್ತಾ ಇದ್ದೋ ಫ್ಯಾಮಿಲಿ. ಅಲ್ಲಿ ಹೋಗ್ಬೇಕಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ರಥ ಹೋಗ್ತಾ ಇತ್ತು. ನೋಡೋದಕ್ಕೆ ಭಾಳ ಖುಷಿ ಆಯಿತು. ನಮ್ಮ ಕನ್ನಡ ಭಾಷೆ ಬಗ್ಗೆ ಬನ್ನಿ ಎರಡು ಮಾತಾಡೋಣ, ಅವ್ರಿಗೆ ಕೇಳೋಣ. ಏನೇನು ಮೇಳ ಇರುತ್ತೆ, ಪುಸ್ತಕ ಮೇಳ ಆಮೇಲೆ ಏನೇನು ಹೇಳಿದ್ರು ಅವ್ರಿಗೆ ಕೇಳೋಣ. ಸಕ್ಕರೆ ನಗರ ಮಂಡ್ಯದಲ್ಲಿ ಇದೇ ಡಿಸೆಂಬರ್ 20, 21 ಹಾಗೂ 22ನೇ ತಾರೀಕು 3 ದಿನಗಳ ಕಾಲ ನಡೆಯುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಮ್ಮೇಳನ ಅಧ್ಯಕ್ಷ ಮೆರವಣಿಗೆ ಇರ್ತದೆ. ಸುಮಾರು 2,500 ಜನ ಕಲಾವಿದರು ಭಾಗವಹಿಸ್ತಾರೆ ಮೆರವಣಿಗೆಯಲ್ಲಿ. ಮತ್ತು 31 ಜಿಲ್ಲೆಯಿಂದ ನಮ್ಮ ನಾಡು, ನುಡಿ, ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಕರ್ನಾಟಕದ 31 ಜಿಲ್ಲೆಯಿಂದ ಒಂದು ಸ್ತಬ್ಧ ಚಿತ್ರಗಳು ಬರ್ತವೆ. ಈ ಜಿಲ್ಲೆಗಳಲ್ಲಿ ಸ್ತಬ್ಧ ಚಿತ್ರಗಳು ಬರ್ತವೆ. ಮತ್ತು ಅಲ್ಲಿ 3 ವೇದಿಕೆಗಳಿರ್ತದೆ. ಒಂದು ದೊಡ್ಡ ವೇದಿಕೆ, ಇದು ಸಮಾನಾಂತರ ವೇದಿಕೆ ಅಂತ ಇರ್ತದೆ. ಅಲ್ಲಿ ವೇದಿಕೆಗಳು ಏನು ಮಾಡ್ತಾರೆ, ಸ್ಥಳೀಯ ಕಲಾವಿದರು ಮತ್ತು ಬೇರೆ ಜಿಲ್ಲೆ ಕಲಾವಿದರು, ಬೇರೆ ರಾಜ್ಯದ ಕಲಾವಿದರು ಮತ್ತು ದೇಶದ ನಾನಾ ಭಾಗಗಳಿಂದ ಕನ್ನಡಿಗರು ಬರ್ತಾರೆ. ಮತ್ತು ಬೇರೆ ಬೇರೆ ಕಡೆಯಿಂದ ಕೂಡ ಕಲಾ ತಂಡಗಳು ಬರ್ತವೆ. ಮಂಡ್ಯದಲ್ಲಿ 120 ಎಕರೆ ಒಂದು ಪ್ರದೇಶದಲ್ಲಿ ಅಲ್ಲಿ 3 ದೊಡ್ಡ ವೇದಿಕೆಗಳಿವೆ. ಅಲ್ಲಿ ಸಮಾನಾಂತರ ವೇದಿಕೆ, ಒಂದು ದೊಡ್ಡ ವೇದಿಕೆ. ಆ ವೇದಿಕೆಗಳು ಸಂಜೆ 7 ಗಂಟೆಯಿಂದ 11 ಗಂಟೆ ಶಾಸ್ತ್ರೀಯ ಕಾರ್ಯಕ್ರಮಗಳು, ತರಾವರಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಮತ್ತು ಅಲ್ಲಿ ಪುಸ್ತಕ ಮೇಳ, ಆಹಾರ ಮೇಳ, ಕವಿ ವಾಚನ, ಕವಿಗೋಷ್ಠಿ, ಇನ್ನೂ ತುಂಬಾ ಕಾರ್ಯಕ್ರಮಗಳು ಇದೆ. ಮತ್ತು ಬೇರೆ ಬೇರೆ ಕಡೆಯಿಂದ ಕವಿಗಳು, ಸಾಹಿತಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾರೆ. ದೇಶ ವಿದೇಶದಿಂದನೂ ನಮ್ಮ ಕನ್ನಡಿಗರು ಬರ್ತಾರೆ. ಸುಮಾರು ಕಳೆದ ಬಾರಿ ಹಾವೇರಿನಲ್ಲಿ 8 ಲಕ್ಷ ಜನ ಸೇರಿಸಿದ್ದಾರೆ. 8 ಲಕ್ಷ ಜನ. ಈ ಸರಿ ನೋಡಿ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಅಕ್ಷರ ಜಾತ್ರೆ ನಡೀತಿರೋದ್ರಿಂದ ಸುಮಾರು ಒಂದು 15 ಲಕ್ಷ ಜನ ಸೇರಿಸಬೇಕಂತೇಳಿ ಒಂದು ಅಂದಾಜಿಸಲಾಗಿದೆ. ಇನ್ನೂ ಜಾಸ್ತಿ ಬರಬೇಕು, ಜನ ಬರ್ತಾರೆ. ಮತ್ತು ಕರ್ನಾಟಕದಿಂದ ಅದಕ್ಕೋಸ್ಕರ ಜಿಲ್ಲಾಡಳಿತ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಮಾಡ್ಕೊಂಡಿದೆ. ಪ್ರತಿ ದಿನಕ್ಕೆ ಒಂದು ದಿನಕ್ಕೆ 4 ರಿಂದ 5 ಲಕ್ಷ ಜನಕ್ಕೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಅವ್ರಿಗೆ ಕಾಫಿ, ಟೀ, ಎಲ್ಲರೂ ಹೊರಗಡೆಯಿಂದ ಬಂದಂಥದ್ದು ಉಳ್ಕೊಳ್ಳೋಕ್ಕೆ ವಸತಿ ವ್ಯವಸ್ಥೆ. ಮತ್ತು ಹಳ್ಳಿಯಿಂದ ಬರ್ತಕ್ಕಂಥ, ಈಗ ನೋಡಿ ಕೇರ್ಪೇಟೆಯಿಂದ ಅಲ್ಲಿ ಬರಬೇಕು ಅಂತಂದರೆ ಬಂದು ಹೋಗೋರಿಗೆ ಅವ್ರಿಗೆ ಸಾರಿಗೆ ವ್ಯವಸ್ಥೆ, ಈ ಥರದ್ದು ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ನಮ್ಮ ರಥ ಬಂದು ನವೆಂಬರ್ 1 ಉಸ್ತುವಾರಿ ಮಂತ್ರಿಗಳು ಇದನ್ನು ಉದ್ಘಾಟನೆ ಮಾಡ್ತಿದ್ರು. ಈಗ ನಾವು ಮಂಡ್ಯ ತಾಲೂಕು ಮುಗಿಸಿ, ನಾಗಮಂಗಲ ತಾಲೂಕು ಮುಗಿಸಿ, ಕೇರ್ಪೇಟೆ ತಾಲೂಕು ಮುಗಿಸಿ ಬಂದಿದ್ದೀವಿ. ಇನ್ನು 2 ದಿನ ಕೇರ್ಪೇಟೆ ಹೋಗ್ತೀವಿ. ಇದಾದ ನಾವು ಪಾಂಡವಪುರ, ಶ್ರೀರಂಗಪಟ್ಟಣ ಆದಮೇಲೆ ಮತ್ತೂರು, ಕೊನೆಯದಾಗಿ ಮಳವಳ್ಳಿ ಮುಗಿಸಿ, ಅದಾದಮೇಲೆ ನಮ್ಮ ಮಂಡ್ಯ ನಗರಕ್ಕೆ ಇನ್ನೊಂದು ರಥ ಇದೆ. ರಥ ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಾಯಿದೆ. 2 ರಥ ಇದೆ. ಇದು ಕರ್ನಾಟಕಕ್ಕೆ 1 ರಥ, ನಮ್ಮ ಜಿಲ್ಲೆಗೆ 1 ರಥ. ಇದು ಎಲ್ಲ ಪಂಚಾಯತಿಗಳನ್ನ ಸಂಚರಿಸ್ತದೆ. ಕರ್ನಾಟಕಕ್ಕೆ 1 ರಥನ ಇದು. ಕರ್ನಾಟಕ ಅದು ಬೇರೆ ಇನ್ನೊಂದು ದೊಡ್ಡ ರಥ ಇದೆ. ಇನ್ನೂ ಒಂದು ದೊಡ್ಡ ರಥ ಇದೆ. ಈಗಾಗಲೇ ಅದು ನಿನ್ನೆ ಶಿರಾ ತಾಲೂಕಲ್ಲಿ ಸಂಚರಿಸ್ತಾ ಇದೆ. ಅದು ಮುಗಿಸ್ಕೊಂಡು ಡಿಸೆಂಬರ್ 10ಕ್ಕೆ ಮಂಡ್ಯಕ್ಕೆ ಬರುತ್ತೆ. ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಮುಖ್ಯ ತಾಲೂಕು ಹೆಡ್ ಕ್ವಾರ್ಟರ್ಗಳು, ಹೋಬಳಿ ಹೆಡ್ ಕ್ವಾರ್ಟರ್ಗಳು ಮಂಡ್ಯ ನಗರದಲ್ಲಿ ಅಲ್ಲಿ 10 ದಿನ ಮಂಡ್ಯದಲ್ಲಿ ಅದು ಸಂಚರಿಸಿದೆ. ಈಗ ಒಂದು ದೊಡ್ಡ ಅಪರದ ಪ್ರಚಾರ ಕೂಡ ಆಗಿದೆ. ಜನರು ಕೂಡ ಆ ಥರದ ಬರ್ತಾರೆ ಅನ್ನೋ ಒಂದು ಇದು ಇದೆ. ಅಮರಾವತಿ ಹೋಟೆಲ್ ಹಿಂಭಾಗ ಸುಮಾರು 120 ಎಕರೆ ಒಂದು ಪ್ರದೇಶದಲ್ಲಿ ಈ ಒಂದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅಲ್ಲಿ ಏರ್ಪಡಿಸಲಾಗಿದೆ. ಅಲ್ಲಿ ನಮ್ಮ ಜನ ಎಲ್ಲ ಬಂದು ಆಯ್ತಾಗ್ಬೋದು. ಎಲ್ಲರಿಗೂ ಕೂಡ ಇದು ಮಾಡಿದೆ. ಮತ್ತು ಮಂಡ್ಯ ನಗರದಲ್ಲಿ ಉಳ್ಕೊಳ್ಳಿಕ್ಕೆ ಎಲ್ಲರ ಸಮುದಾಯ ಭವನಗಳಿದೆ, ಹೋಟೆಲ್ಗಳಿದೆ. ಈಗಾಗಲೇ ವಸತಿ ವ್ಯವಸ್ಥೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ರವಿಕುಮಾರ್ ಅವರು ಆ ಜವಾಬ್ದಾರಿ ತಗೊಂಡಿದ್ದಾರೆ. ಒಬ್ಬೊಬ್ಬರು ಶಾಸಕರು ಒಂದೊಂದು ಜವಾಬ್ದಾರಿಗಳನ್ನ ಒಂದೊಂದು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಒಳ್ಳೆ ಮಾಹಿತಿ ಕೊಟ್ಟರೆ ಹೌದಾ? ಹಾಗೆ ಸರ್. ಓಕೆ. ನಮ್ಮ ಚಿಕ್ಕೇರಿ ಮೈಸೂರು ಮಂದಿಗೆ ಅವರು ಕವಿಗಳು ನಡೆದಾರದ ಜಾಗ ಇದೆ. ಬಸವರಾಜ್ ಅಂತ. ನಿಮ್ಮೂರು? ನಮ್ಮದು ಮಂಡ್ಯ. ಹೌದಾ? ನಮ್ಮ ಮಂಡ್ಯ. ಆಯ್ತು ಸರ್. ಹಾಗೆ ಸರ್. ಜೈ ಕರ್ನಾಟಕ, ಜೈ ಭುವನೇಶ್ವರಿ.